ಇವತ್ತು ಅವ್ರು ತಪ್ಪನ್ನ ಮಾಡ್ಕೊಂಡು ಮುಸಲ್ಮಾನರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಕೊಡ್ಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಇವತ್ತು ಅವ್ರು ಎಸ್ಟಿಪಿಗೆ ಮತ ಮಾಡಿದ್ದಾರೆ. ಇವತ್ತು ಅವ್ರು ಇವತ್ತು ನಮ್ಮನ್ನ ಬಿಜೆಪಿ ಗೆಲ್ಲಿಸ್ಬೇಕು ಅಂತ ಹೇಳಿ ಓಟ್ ಹಾಕಿಲ್ಲ. ಅವರು ನಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಎಸ್ಟಿಪಿಗೆ ಮತ ಮಾಡಿದ್ದಾರೆ, ಮತವನ್ನು ಹಾಕಿದ್ದಾರೆ. ಅವತ್ತು ಅವರು ಸಾಮಾಜಿಕ ನ್ಯಾಯ ಕೊಡ್ಬೇಕು ಅಂತ ಹೇಳಿ ಕಾಂಗ್ರೆಸ್ನವ್ರು ಇದ್ದಿದ್ರೆ ಇವತ್ತು ದಾವಣಗೆರೆ ತಕ್ಷಣ ಕೊಡ್ಬೇಕಿತ್ತು. ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಇವತ್ತು ಚುನಾವಣೆ ಮಾಡ್ಬೇಕಿತ್ತು. ಮಾಧ್ಯಮದವರಿಗೆ ನಮಸ್ಕಾರಗಳು. ಈಗಾಗಲೇ ನಿನ್ನೆಯಿಂದ ಏನು ಸಂಭಾಷಣೆ ವೈರಲ್ ಆಗಿದೆ ನಾನು ಕೂಡ ತಮ್ಮ ವಾಹಿನಿಗಳಲ್ಲಿ ನೋಡಿದ್ದೀನಿ. ಆದ್ರೆ ಆ ಸಂಭಾಷಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಹೆಸರು ಹೇಳಿದ್ರ ಜೊತೆಗೆ ನನ್ನ ಹೆಸರು ಕೂಡ ಹೇಳಿದ್ದಾರೆ. ಆದರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆಗಿದ್ದಾಗಿನಿಂದನೂ ಕೂಡ ಒಂದು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತದ ಆಧಾರದ ಮೇಲೆ ನಾನು ಮತಗಳನ್ನು ಕೇಳಿದ್ದೆ. ನನ್ನೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು, ಮಂಡಲದ ಪದಾಧಿಕಾರಿಗಳು, ಅದೇ ರೀತಿ ಪ್ರತಿಯೊಬ್ಬ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಕೂಡ ಜೊತೆಗೂಡಿ ಇವತ್ತು ನಾವು ಮತದಾನ ಮಾಡಿದ್ವಿ. ಇವತ್ತು ನನಗೆ ಇವತ್ತು ಮತದಾರ ದೇವರಪ್ಪಗಳು 64,000 ಮತಗಳನ್ನು ಇವತ್ತು ಕೊಟ್ಟಿದ್ದಾರೆ. ಆದರೆ ಇವತ್ತು ಅವರ ಆಂತರಿಕ ವಿಚಾರ ಏನಿದೆನೋ ಗೊತ್ತಿಲ್ಲ. ಆದರೆ ಇವತ್ತು ಯಾರು ಸಿರಾಜ್ ಅಹಮದ್ ಅವರು ಕೂಡ ನನಗೆ ಯಾವಾಗೋ ಒಂದ್ಸರಿ ಪರಿಚಯ ಅಷ್ಟೇ ನೋಡಿದ್ದೆ ಹೊರತು ಅವ್ರು ಯಾವತ್ತೂ ಕೂಡ ಎಲೆಕ್ಷನ್ ನನಗೆ ಸಿಕ್ಕಿಲ್ಲ. ತಮ್ಮ ಎದುರಿಗೆ ನಾನು ಹೇಳಲಿಕ್ಕೆ ಬಯತೀನಿ ಸ್ಪಷ್ಟವಾಗಿ. ಇವತ್ತು ಅವರ ಆಂತರಿಕ ವಿಚಾರವನ್ನ ತೆಗೆದುಕೊಂಡು ಈಗ ತಾನೇ ನಮ್ಮ ಯಶವಂತಣ್ಣವ್ರು ಹೇಳಿದ್ರು ಯಾತಕ್ಕಾಗಿ ವಿಡಿಯೋವನ್ನ ವೈರಲ್ನ ಆಡಿಯೋ ಮಾಡಿದ್ರು ಅಂತೇಳಿ. ಅವರ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು 69,000 ಓಟ್ ಅವ್ರಿಗೆ ಕೊಟ್ಟಿದ್ದಾರೆ, 64,000 ಮತಗಳನ್ನು ನನಗೆ ಕೊಟ್ಟಿದ್ದಾರೆ. ಇವತ್ತು ಜನಾರ್ದನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲ ಜನಗಳ ಆಶೀರ್ವಾದ ಶಾಸಕರಾಗಿ ಅವರಿಗೆ ಮಾಡಿದ್ದಾರೆ. ಅವರು ಕೂಡ ನಿನ್ನೆ ಶಾಸಕರು ಹೇಳಿದರು, ಇವತ್ತು SDPI ಅಭ್ಯರ್ಥಿ, ಪಕ್ಷೇತರ ಅಭ್ಯರ್ಥಿ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಎಲ್ಲರೂ ಸೇರಿ ಇವತ್ತು ನಮಗೆ ಇದು ಮಾಡಿದ್ದಾರೆ ಅಂತ ಹೇಳಿ, ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳಿ. ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನು ನಾವ್ಯಾಕೆ ಅವ್ರಿಗೆ ಮಾಡಕ್ ಹೋಗೋಣ? ಒಬ್ಬ ಅಭ್ಯರ್ಥಿ ಆಗಿರ್ತಕ್ಕಂಥವನು ಚುನಾವಣೆ ಮಾಡಿದ್ದೀನಿ. ಇವತ್ತು ಬಡವರ ಮಗ ಚುನಾವಣೆ ಮಾಡಿದ್ದೀನಿ. ನಾನು ಮೊದಲನೇದಾಗಿ 64,000 ಮತದಾರ ದೇವರ ಪ್ರಭುಗಳಿಗೆ ತಮ್ಮಿಂದ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಈ ಮುಖಾಂತರ. ಯಾಕಂತ ಹೇಳಿದ್ರೆ ಗೊತ್ತಿದೆ ಈ ಚುನಾವಣೆ ಹೇಗ್ ನಡೆದಿದೆ. ಹಣ, ಎಂಡ, ಸೀರೆ ತಮಗೂ ಕೂಡ ಗೊತ್ತಿದೆ. ಸೀರೆ ಹಂಚಿರೋದು ಯಾವ್ಯಾವ ಪ್ರದೇಶದಲ್ಲಿ ಹಂಚಿದ್ದಾರೆ, ಪ್ರತಿಯೊಂದು ವಾರ್ಡ್ಗಳಲ್ಲಿ ಹಂಚಿ ಗೆದ್ದಿದ್ದಾರೆ ಅವರು. ಆದ್ರೆ ಅವ್ರು ಚುನಾವಣಾ ಪ್ರಕ್ರಿಯೆ ಅವ್ರದ್ದು ಹಾಗೆ ಬಂದಿರೋದು. ಆದ್ರೆ ಇವತ್ತು ಪ್ರತಿಯೊಂದು ಏನಿವತ್ತು ಆರೋಪ ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಇವತ್ತು ಜಮೀರ್ ಅಹಮದ್ ನಮಗೂ ಅವ್ರಿಗೂ ಪರಿಚಯನೇ ಇಲ್ಲ. ಇವತ್ತು ಸಿರಾಜ್ ಅವರು ನನಗೆ ಈ 1 ವರ್ಷದ ಕೆಳಗೆ ನಮಸ್ಕಾರ ಅನ್ನೋದು ಬಿಟ್ರೆ ಎದುರಿಗೆ ಬಿಟ್ರೆ ಮಾತಾಡಿಲ್ಲ. ಇದು ಸತ್ಯವಾಗಿರ್ತಕ್ಕಂಥ ಮಾತನ್ನು ನಾನು ಹೇಳಿಕ್ ಬಯಸ್ತೇನೆ. ಜಮೀರ್ ಅಹಮದ್ ರವರಾಗ್ಲಿ, ಸಿರಾಜ್ ಅವರಾಗ್ಲಿ ನನ್ನ ಹತ್ರ ಮಾತಾಡಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ. ಅವ್ರ ಸಂಭಾಷಣೆಯಲ್ಲಿ ನೋಡಿದೀವಿ, ಈ ಮೂಲಕ ಮಾಡಿರ್ಬೋದು ಅಂತ ಈಗಾಗಲೇ ಅವರಿಬ್ರು ಹೇಳಿದ್ದಾರೆ. ಈಗ ದೂರನ್ನು ಕೊಟ್ಟಿದ್ದಾರೆ, ತನಿಖೆ ಆಗ್ಲಿ. ಇವತ್ತು ಅವ್ರು ಯಾಕೆ ನಮಗೆ ಫೋನ್ ಮಾಡಿ ಮಾತಾಡ್ತಾರೆ? ಇವತ್ತು ದಿವಂಗತ ಸೈಯದ್ ಸೈಫುಲ್ಲಾ ಸಾಹೇಬ್ 2013 ಚುನಾವಣೆ ನಿಂತಿದ್ರು, ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಆ ಚುನಾವಣೆ ನಿಂತ ಸಂದರ್ಭದಲ್ಲಿ ಅವ್ರು ತಗೊಂಡಿರ್ತಕ್ಕಂಥ ಮತ ಎಷ್ಟಿತ್ತು? 27,000 ಮತ ತಗೊಂಡಿತ್ತು. ಇವತ್ತು ಅವತ್ತು ಕೂಡ ಶಾಮೂರು ಶಿವಶಂಕರಪ್ಪನವರು ಹಿರಿಯರು ಇವತ್ತು ಗೆದ್ರು. ಇವತ್ತು ಅವ್ರು ತಪ್ಪನ್ನ ಮಾಡ್ಕೊಂಡು ಮುಸಲ್ಮಾನರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಕೊಡ್ಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಇವತ್ತು ಅವ್ರು ಎಸ್ಟಿಪಿಗೆ ಮತ ಮಾಡಿದ್ದಾರೆ. ಅವ್ರು ಇವತ್ತು ನಮ್ಮನ್ನ ಬಿಜೆಪಿ ಗೆಲ್ಲಿಸ್ಬೇಕು ಅಂತ ಹೇಳಿ ಓಟ್ ಹಾಕಿಲ್ಲ. ಅವರು ನಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಎಸ್ಟಿಪಿಗೆ ಮತ ಮಾಡಿದ್ದಾರೆ, ಮತವನ್ನು ಹಾಕಿದ್ದಾರೆ ಅವರು. ಅವತ್ತು ಅವರು ಸಾಮಾಜಿಕ ನ್ಯಾಯ ಕೊಡ್ಬೇಕು ಅಂತ ಹೇಳಿ ಕಾಂಗ್ರೆಸ್ನವ್ರು ಇದ್ದಿದ್ರೆ ಇವತ್ತು ದಾವಣಗೆರೆ ತಕ್ಷಣ ಕೊಡ್ಬೇಕಿತ್ತು. ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಇವತ್ತು ಚುನಾವಣೆ ಮಾಡ್ಬೇಕಿತ್ತು. ಇವತ್ತು ಅವ್ರು ಸಂಭಾಷಣೆ ಮಾಡಬೇಕು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಆಗಿತ್ತು. ಅವ್ರು ನನಗೆ ಯಾಕೆ ಫೋನ್ ಮಾಡ್ತಾರೆ, ನಾನು ಯಾಕೆ ಅವ್ರ ಹತ್ರ ಮಾತಾಡ್ಬೇಕು? ಈಗ ಅದನ್ನೇ ಹೇಳ್ತೀನಿ. ಚುನಾವಣೆ ಇವತ್ತು ಸಿರಾಜ್ ಶೇಖ್ ನನ್ನ ಚುನಾವಣೆ ಸಂದರ್ಭದಲ್ಲಿ ಸಿಕ್ಕೇ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಸಿಕ್ಕಿಲ್ಲ, ಯಾವಾಗೂ ಸಿಕ್ಕಿಲ್ಲ. ನಾನು ಹೇಳಿದಲ್ಲಿ 1 ವರ್ಷದ ಕೆಳಗೆ ಯಾವುದೋ ಒಂದು ಸ್ಕೂಲ್ ಕಾರ್ಯಕ್ರಮದಲ್ಲಿ ಅವರು ಅತಿಥಿಗಳಾಗಿ ಭಾಗವಹಿಸಿದ್ರು, ನಾನು ಅತಿಥಿಗಳಾಗಿ ಭಾಗವಹಿಸಿದ್ರೆ, ಅಯ್ಯೂಬ್ ಪೈಲ್ವಾನ್ರು ಭಾಗವಹಿಸಿದ್ರು ಅತಿಥಿಗಳಾಗಿ. ನಾವು ಭಾಷಣ ಮಾಡಿ ಅವತ್ತು ಸ್ಕೂಲ್ ಪರವಾಗಿ ವಿದ್ಯಾರ್ಥಿಗಳಿಗೆ ಮಾತಾಡ್ಬಾರ್ದು ಬಿಟ್ರೆ ಯಾವಾಗೂ ಸಿಕ್ಕಿಲ್ಲ. ಇವತ್ತು ನನ್ನ ಹಿಂದೆ ಚುನಾವಣೆ ಸಂದರ್ಭ 106 ಜನ ಇರ್ತಾರೆ. ನಾನು ಕಾಲಿಗೆ ಬಿದ್ದು ಈ ಸತಿಗೆ ವೈರಲ್ ಆಗ್ತಿದ್ದಿಲ್ವಾ? ಗೊತ್ತಾಗ್ತಿದ್ದಿಲ್ವಾ? ಮೌತ್ ಟು ಮೌತ್ ಮಾತಾಡ್ತಾ ಇರ್ಲಿಲ್ವಾ?
ನಾವು ಕಾಲಿಗೆ ಬಿದ್ದಿಲ್ಲ ಪ್ರಶ್ನೆ ಅಲ್ಲ, ಸಿರಾಜೇ ನೋಡಿಲ್ಲ ನಾನು ಚುನಾವಣೆಯಲ್ಲಿ. ಆಡಿಯೋದಲ್ಲಿ ಹೇಳಿದ್ರಲ್ಲ ಸರ್, ಗೊತ್ತಾಯ್ತು. ಸೃಷ್ಟಿ ಏನ್ ಬೇಕಾದ್ರೂ ಮಾಡ್ಬೋದಲ್ಲ ಪುನೀತಣ್ಣ, ಈಗ ಎಲ್ಲವೂ ಬಂದಿದೆ. ಯಾರು ಯಾರ ಸ್ನೇಹಿತ? ಈಗ ಅವ್ರು ನಾನು ದಾವಣಗೆರೆ ಯಾರ ಸ್ನೇಹಿತರು ಇರ್ಲೇಬಾರ್ದು, ಅವ್ರ ಲೆಕ್ಕಕ್ಕೆ ಇವ್ರ ಲೆಕ್ಕಕ್ಕೆ ಮಾತಾಡೋರ್ ಲೆಕ್ಕಕ್ಕೆ. ಹಂಗ ನೀವು ಹಂಗ ಸ್ನೇಹಿತರಲ್ಲ ನಮಗೆ ನೀವು. ಎಲ್ಲಾ ಪಕ್ಷದವರು ಎಲ್ಲರೂ ಕೂಡ ಸ್ನೇಹ ಭಾಗದಲ್ಲಿ ಇರ್ತಾರೆ. ಚುನಾವಣೆ ಬಂದ್ರೆ ಚುನಾವಣೆ ಮಾಡೇ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ನಾವೀಗ ಚುನಾವಣೆ ಮಾಡಬೇಕು ಅಂದಾಗ ಪ್ರತಿಯೊಬ್ಬ ಕಾರ್ಯಕರ್ತ ಇವತ್ತು ಸೋತಾಗ ಎಷ್ಟು ಕಣ್ಣೀರು ಹಾಕಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ನಾವು ಚುನಾವಣೆ ಗೆಲ್ಲೇಬೇಕು ಅಂತ ಇತ್ತು. ಆದ್ರೆ ಇವತ್ತು ಹಣದ ಹೊಳೆ ಹರಿಸಿ ಸೀರೆ ಹಂಚಿ ಗೆದ್ದಿದ್ದಾರೆ ಹೊರತು ಇವತ್ತು ಜಯ ನಿಜವಾಗ್ಲೂ ನಂದೆ.